ನಮಸ್ಕಾರ. ಇತ್ತೀಚೆಗೆ ನನಗೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಅವಕಾಶ ಸಿಕ್ಕಿತ್ತು. ಅದರ ಜೊತೆ ಈ ಬದಾಮಿ ಗುಹೆಗಳನ್ನು ನೋಡುವಂತಹ ಒಂದು ಅವಕಾಶ, ಆಮೇಲೆ ಬನಶಂಕರಿ ಜಾತ್ರೆಗೆ ಹೋಗುವಂಥ ಒಂದು ಅವಕಾಶ, ಇವುಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೆ. ಈ ಬನಶಂಕರಿ ಜಾತ್ರೆ 3 ವಾರದ್ದು ಇರ್ತೈತಿ. ಮುಖ್ಯವಾಗಿ ಜನವರಿ ತಿಂಗಳದೊಳಗೆ ಇದನ್ನು ಆಚರಿಸ್ತಾರೆ. ಭಾಳ ದೊಡ್ಡ ಜಾತ್ರೆ, ಕರ್ನಾಟಕದ ಒಂದು ಅತ್ಯಂತ ದೊಡ್ಡ ಜಾತ್ರೆ ಅನ್ನೋಕೆ ಇಲ್ಲ. ಇಲ್ಲೇ ರಥ ಎಳೆಯುವಂಥ ಒಂದು ಕಾರ್ಯಕ್ರಮವೂ ನಡೀತೈತಿ. ಹುಣ್ಣಿಮೆ ದಿವಸ ಮಾಡ್ತಾರೆ. ಇಲ್ಲೇ ಬೇಕಾದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾವು. ಇನ್ನು ಬನಶಂಕರಿ ದೇವಿ ಒಂಥರ ಶಕ್ತಿಪೀಠ ಅಂತ ಹೇಳ್ತಾರೆ. ಪಾರ್ವತಿಯ ಮತ್ತೊಂದು ರೂಪ ಅಥವಾ ಶಾಕಂಬರಿ ದೇವಿನೂ ಅಂತಾರ ಈಕೆಗೆ. ಇದು ಚೊಲಚಗುಡ್ಡ ಅಂತ ಒಂದು ಹಳ್ಳಿ ಹತ್ರ ಐತಿ, ಬದಾಮಿ ಹತ್ರ. ಬಾಜುನ 5 ಕಿಲೋಮೀಟರ್ ಆಗ್ತದೆ ಬದಾಮಿಯಿಂದ. ಈ ದೇವಸ್ಥಾನವನ್ನು 7ನೇ ಶತಮಾನದಲ್ಲಿ ಚಾಲುಕ್ಯರು ಕಟ್ಟಿದರು ಅಂತ ಹೇಳ್ತಾರ. ಅವರ ಕುಲದೇವತೆ ಇದ್ದಂತಕಿ. ಈ ಜಾತ್ರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲೇ ಮಧ್ಯಾಹ್ನದ ಹೊತ್ತಿನಲ್ಲಿ ಬಂದವರಿಗೆ ಊಟ ಕೊಡುವಂತಹ ಅನ್ನಪೂರ್ಣೇಶ್ವರಿಯರು ಅಂತಾರೆ. ಅವ್ರಿಗೆ ಹಳ್ಳಿ ಹೆಣ್ಮಕ್ಳು ಮನಿ ಒಳಗೆ ಊಟ ತಯಾರು ಮಾಡಿಕೊಂಡು ಇಲ್ಲಿ ಬಂದು ಪ್ರವಾಸಿಗರಿಗೆ ಊಟ ಕೊಡ್ತಾರೆ. 2 ರೊಟ್ಟಿ ಪಲ್ಯ ಇಂಥ ಊಟಕ್ಕೆ ಸಾಧಾರಣ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾ ಕೊಟ್ರೆ 60 ರೂಪಾಯಿ ಚಾರ್ಜ್ ಅಂತ. ಬುಟ್ಟಿ ಒಳಗೆ ಹಾಕೊಂಡ್ಬಿಟ್ಟಿರ್ತಾರ ಈಗಿನೆಲ್ಲ ರೊಟ್ಟಿ, ಬೇರೆ ಬೇರೆ ಥರ ಚಟ್ನಿ, ಪಲ್ಯ, ಮೊಸರು, ಮಜ್ಜಿಗೆ ಎಲ್ಲ ಇರ್ತೈತಿ. ಕರ್ಕರ್ದ ಊಟಕ್ಕೆ ಕೊಡ್ತಿರ್ತಾರ. ಇಲ್ಲೇ ಒಂದು 15-20 ಮಂದಿ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ವ್ಯಾಪಾರ. ಇಲ್ಲಿ ಮುಂಜಾನೆ 10 ಗಂಟೆಗೆ ಬಂದ್ರೆ ಸಂಜೆ 5 ಗಂಟೆ ಮಟ್ಟ ಇರ್ತಾರಂತ. 1,000 ರೂಪಾಯಿ ದುಡಿತಾರಂತ ದಿವ್ಸಕ್ಕೆ ಸಾಧಾರಣ ಅಂತ ಹೇಳ್ತಾರೆ ಅವರು. ಈ ಬನಶಂಕರಿ ಜಾತ್ರೆದೇ ಒಂದು ವಿಶೇಷತೆ. ಸುಮಾರು 1-2 ಕಿಲೋಮೀಟರ್ ಉದ್ದವಾದಂತಹ ಈ ಪ್ರದೇಶದೊಳಗೆ ಎಲ್ಲ ಥರದ ವ್ಯಾಪಾರಸ್ಥರು ಕುಂತಿರ್ತಾರೆ. ಇಲ್ಲೇ ಗುಡಿಯಿಂದ ಶುರು ಮಾಡಿದ್ರೆ ಅಂದ್ರೆ ನಿಮಗೆ ಮೊದಲ ಪೂಜಾ ವಸ್ತುಗಳನ್ನು ಮಾರೋರು ಕಾಣ್ತಾರೆ. ಕುಂಕುಮ, ಐಬತ್ತಿ, ಅರಿಶಿನ, ಶಿವದಾರ, ಮಕ್ಕಳ ಆಟಿಕೆ ಸಾಮಾನದವರು, ಮಕ್ಕಳ ಅರಿವಿಗಳು ಸಿಗ್ತಾವೆ ನಿಮಗಿಲ್ಲೇ. ತಿನ್ನೋ ವಸ್ತುಗಳು, ಚುರ್ಮರಿ, ಖಾರ, ಬೇರೆ ಬೇರೆ ಸ್ವೀಟ್ಸ್, ಪರ್ಸ್ಗಳು ಸಿಗ್ತಾವು. ಮಜಾ ಏನಪ್ಪ, ಏನು ಸಿಗಂಗಿಲ್ಲ ಅನ್ನಂಗಿಲ್ಲ ನೋಡ್ರಿ. ಸಣ್ಣ ಸಣ್ಣ ಕ್ಯಾಂಟೀನ್ ಇರ್ತಾವು. ದೋಸೆ ಮಾಡ್ತಿರ್ತಾರೆ, ಕರೀತಾರೆ ನಿಮಗೆ, ದೋಸೆ ಹಾಕೊಡ್ತೀವಿ ಬರ್ರಿ ಅಂತ. ಹೆಣ್ಮಕ್ಳ ವಿಶೇಷವಾದಂತಹ ಇವೆಲ್ಲ ಬಳಿ, ಕಿವೇನು, ಸ್ಟೀಲಿನ ಸಾಮಾನುಗಳು, ಇವೆಲ್ಲ ಹಂಗ ಹೋದಂಗೆ ನಿಮಗೆ ದಾರ್ಯಾಗ ಮಾರೋರು ಕಾಣ್ತಾರ ಈ ವಸ್ತುಗಳನ್ನ. ಹಣ್ಣುಗಳು ಸಿಗುತ್ತಾವ, ಕಲ್ಲಂಗಡಿ ಹಣ್ಣು, ಪ್ಲಾಸ್ಟಿಕ್ನ ಅಂಗಡಿಗಳಂತೂ ಬೇಕಾದಷ್ಟು ಇಲ್ಲಿ. ಹೆಣ್ಮಕ್ಳು ಮಕ್ಕಳು ಬಹಳ ದೊಡ್ಡ ಪ್ರಮಾಣದೊಳಗೆ ಬಂದಿರ್ತಾರೆ. ಎಲ್ಲ ಕಡೆಯಿಂದ ಬರ್ತಾರೆ. ಮಹಾರಾಷ್ಟ್ರ, ಗೋವಾ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲ ಕಡೆಯಿಂದ ಜನ ಬಂದಿರ್ತಾರೆ, ಲಕ್ಷಗಟ್ಟಲೆ. ಕರ್ನಾಟಕದ 2ನೇ ಅತಿ ದೊಡ್ಡ ಜಾತ್ರೆ ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷತೆ ಅಂದ್ರೆ ಈ ಕಡೆ ಕರದಂಟು ಬಹಳ ಫೇಮಸ್. ಬಹಳ ಕರದಂಟಿನ ಅಂಗಡಿಗಳು ನಿಮಗೆ ಕಾಣಸಿಗ್ತಾವ ಇಲ್ಲೇ.
ಅಲ್ಲಿಂದ ಇನ್ನೊಂದು ವಿಶೇಷತೆ ಈ ಜಾತ್ರೆದು ಅಂದರೆ ನಾಟಕ ಕಂಪನಿಗಳು. ಸಾಧಾರಣ 10 ರಿಂದ 12 ನಾಟಕ ಕಂಪನಿಗಳು ಇಲ್ಲಿ ಕ್ಯಾಂಪ್ ಹಾಕಿರ್ತಾರೆ. ಆಮೇಲೆ ಬಹಳ ದೊಡ್ಡ ಪ್ರಮಾಣದ ದೊಡ್ಡ ಗಳಿಕೆ ಆಗುವುದು ಅವ್ರಿಗೆ ಈ ಒಂದು ಜಾತ್ರೆ ಒಳಗೆ. ಅವ್ರು ಹೇಳೋದೇನಪ್ಪ ಅಂತಂದ್ರೆ ವರ್ಷದ 11 ತಿಂಗಳು ನಮಗೆ ಅಷ್ಟು ದುಡಿಮೆ ಆಗಿರಂಗಿಲ್ಲ. ಆದರೆ ಈ ಜಾತ್ರೆ ಒಳಗೆ ನಮಗೆ ಒಂದು ವರ್ಷದ್ದೆಲ್ಲ ನಾವು ದುಡ್ಕೊಂಡಿರ್ತೀವಿ. ಸಾಧಾರಣ 4 ಶೋ ಮಾಡ್ತಾರೆ ಇಲ್ಲಿ, ಅಷ್ಟು ಡಿಮಾಂಡ್ ಇಲ್ಲಿ ನಾಟಕಗಳಿಗೆ. ಮಧ್ಯಾಹ್ನ 3 ಗಂಟೆಯಿಂದ 6, 6ರಿಂದ 9, 9ರಿಂದ 12 ಮತ್ತು ನಸಿಗ್ನಾಗ 1 ಗಂಟೆಗೆ ಸ್ಟಾರ್ಟ್ ಆಕ್ಕವು ನಾಟಕ. 1ರಿಂದ ನಸಿಗ್ನಾಗ 4 ಗಂಟೆ ಮಟ್ಟ. ಈ ನಾಟಕ ಕಲಾವಿದರು ಬಣ್ಣ ಹಚ್ಕೊಂಡ್ರಪ್ಪ ಅಂತಂದ್ರೆ ಮುಖಕ್ಕೆ ಬೆಳಿಗ್ಗೆ 5 ಗಂಟೆಗೆ ಬಣ್ಣ ಒರೆಸ್ಕೊಳ್ಳೋದು ಅಂತ ಹೇಳ್ತಾರೆ. ಅಷ್ಟೊಂದು ನಾಟಕದ ಒಂದು ಕ್ರೇಜ್ ಅನ್ರಿ ಇಲ್ಲಿ. ಅದರದ ಒಂದು ಮಜಾನ ಬೇರೆ. ಅದು ಒಂದು ಇದು ನೋಡ್ಕೊಂಡು ಆಮೇಲೆ ನಾನು ಬದಾಮಿ ಗುಹೆಗಳಿಗೆ ಒಂದು ಸ್ವಲ್ಪ ಟೈಮ್ ಕಳೆದೆ ಅಲ್ಲಿ. ನಿನ್ ಜ್ಯೋತಿಷ ಭವಿಷ್ಯ ಹೇಳ್ತೀನಿಯಪ್ಪ. ಅಮ್ಮ ಕಾಣಿಕೆ ಹಾಕ್ ಅಭಿಯ ಪುಟ್ಟಿ ಅಭಿಯ ಹಾಕು ಕಾಣಿಕೆನ. ಅಭಿ ಹಾ. ಅಬು ಹಾ ಅಭಿ ಹಾ. ಬಾಯ ಬಾವ ಬೇಯ ಹೊಲಕ್ಕೆ ಹೋಗ್ಯಾರ. ಹಾಕ್ಯಪ್ಪ ಬಿ ಕೇಳಪ್ಪ. ಏನ್ ಕೇಳತಿ? ಅಭಿ ಹಾ, ಅಭಿ ಬಾವ ಮದುವೆ ಆಕತ್ತಿಲ್ಲ ಅಂತ ಕೇಳ್ತೀಯ? ಕೈ ಕೊಡ್ಯಪ್ಪ. ಬಿ ಅಮ್ಮ ಹೇಳ್ಕೊಳ್ಳೋದೆಲ್ಲಮ್ಮ ಬಾದಾಮಿ ಬನಶಂಕರಿ ಮೈಸೂರು ಚಾಮುಂಡಿ ನುಡ್ಸವೋ ನನ್ನ ನಾಲ್ಗಿ ಮ್ಯಾಲೆ. ಅವಯ್ಯ ಮುತ್ನಂತ ಹೆಂಡತಿ ಬಡ್ದು ಬಾವ್ಯಾಗ ಹಾಕಿ ಈಗ ಮದುವೆ ಆಕತ್ತಿಲ್ಲ ಅಂತ ಕೇಳಕ್ ಬಂದೀಯ? ಬಾಯ ಬಾಯ ಬಾಯ್ ಮಾಡ್ಬೇಡ, ಪೊಲೀಸ್ನವ್ರು ಬಂದು ಒದಿತಾರಂತೀಯ. ತರ್ಲೇನಿ ಈಗ? ಬದಾಮಿ ಮೊದಲು ಚಾಲುಕ್ಯರ ರಾಜಧಾನಿಯಾಗಿತ್ತು. 6ನೇ ಶತಮಾನದಿಂದ 8ನೇ ಶತಮಾನದೊಳಗೆ ಇವೆಲ್ಲ ಗುಹೆಗಳನ್ನು ಕಟ್ಟಿದ್ರು ಅಂತ ಹೇಳ್ತಾರೆ. ಆಮೇಲೆ ಮೊದಲು ಈ ಬದಾಮಿಗೆ ವಾತಾಪಿ ಅಂತದ್ರಂತ ರಾಜಧಾನಿಯಾಗಿತ್ತು ಚಾಲುಕ್ಯರದು ಇದು. ಈ ಬದಾಮಿ ಗುಹೆಗಳಲ್ಲಿ ಮುಖ್ಯವಾಗಿ 4 ಗುಹೆಗಳು. 1ನೇ ಗುಹೆ ವಿಶೇಷವಾಗಿ ಈಶ್ವರಿಗೆ ಅರ್ಪಿತವಾದದ್ದು ಐತಿದು. ಇದರೊಳಗೆ 18 ಕೈಯ ಒಂದು ನಟರಾಜವನ್ನ ಕಟ್ಟಿದ್ದಾರೆ ಇಲ್ಲಿ. ಆಮೇಲೆ 2ನೇ ಮತ್ತು 3ನೇ ಗುಹೆಗಳಲ್ಲಿ ವಿಶೇಷವಾಗಿ ವಿಷ್ಣು ತ್ರಿವಿಕ್ರಮ ರೂಪದೊಳಗ ಕಾಣುವಂತ ಒಂದು ಕೆತ್ತನೆಗಳು ಕಾಣ್ತಾವ ನಿಮಗೆ. 4ನೇ ಗುಹೆ ವಿಶೇಷವಾಗಿ ಜೈನ ಧರ್ಮಕ್ಕೆ ಸಂಬಂಧಿಸಿದ್ದು ಇದೆ. ಭನ ಸೊಸೆಯೇ ಕಿಂಕರನ ಧ್ವನಿಗೆ ಕೊಡುಮತಿಯನು. ಸಕಲ ವಿದ್ಯಾರಂಭೆ ಕನಕ ಪುತ್ಥಳಿ ಬೊಂಬೆ ವಿಕಸಿತ ಸುಲಲಿತಾಂಬೆ ಸುನಿತಂಬೆ. ಸಕಲ ವಿದ್ಯಾರಂಭೆ ಕನಕ ಪುತ್ಥಳಿ ಬೊಂಬೆ ವಿಕಸಿತ ಸುಲಲಿತಾಂಬೆ ಸುನಿತಂಬೆ. ನಿಕುರುಂಬೆ ಸುರರಂಭೆ ದಂತದಾಳಿಂಬೆ ನಿಕುರುಂಬೆ ಸುರರಂಭೆ ದಂತದಾಳಿಂಬೆ. ಭಕುತಿಯಲಿ ಕಾಂಬೆ ನಿನ್ನ ನಾಮವನುಂಬೆ. ಕಿಂಕರನ ಧ್ವನಿಗೆ ಕೊಡುಮತಿಯನು. ಪಂಕಜನಾಭನ ಸೊಸೆಯೇ ಕಿಂಕರನ ಧ್ವನಿಗೆ ಕೊಡುಮತಿಯನು. ಗಂಗೆ ಯಮುನೆ ಉಭಯ ಸಂಗಮೇ ಭಕ್ತ ಭಯ ಹಿಂಗಿಸಿಕೊಡು ಅಭಯ ಅಖಿಳ ಧ್ಯೇಯೇ. ಗಂಗೆ ಯಮುನೆ ಉಭಯ ಸಂಗಮೇ ಭಕ್ತ ಭಯ ಹಿಂಗಿಸಿಕೊಡು ಅಭಯ ಅಖಿಳ ಧ್ಯೇಯೇ. ಮಂಗಳ ಶೋಭನ ಮಣಿಯೇ ಅಭ್ಯುದಯ ಅತಿ ಸದಯೇ. ಮಂಗಳ ಶೋಭನ ಮಣಿಯೇ ಅಭ್ಯುದಯ ಅತಿ ಸದಯೇ. ರಂಗು ಮಾಣಿಕ ಪ್ರಭೆಯೇ ಸುಜನಾಬ್ಧಿಗೆಯೇ. ಕಿಂಕರನ ಧ್ವನಿಗೆ ಕೊಡುಮತಿಯನು. ಪಂಕಜನಾಭನ ಸೊಸೆಯೇ ಕಿಂಕರನ ಧ್ವನಿಗೆ ಕೊಡುಮತಿಯನು. ಪ್ರಯಾಗವರ ಕ್ಷೇತ್ರವಾಸೆ ಪುಣ್ಯಕ್ಷೇತ್ರೇ ಕ್ಷಯರಹಿತ ಮುನಿ ಸ್ತೋತ್ರೆ ಶುಭ ಚರಿತ್ರೆ.
ಪ್ರಯಾಗವರ ಕ್ಷೇತ್ರವಾಸೇ ಪುಣ್ಯಕ್ಷೇತ್ರೇ ಕ್ಷಯರಹಿತ ಮುನಿಸ್ತೋತ್ರೆ ಶುಭಚರಿತ್ರೆ ನಯ ವಿನಯ ನೇತ್ರೆ ಪವಿತ್ರೆ ಅಜನ ಕಳತ್ರೆ ನಯ ವಿನಯ ನೇತ್ರೆ ಪವಿತ್ರೆ ಅಜನ ಕಳತ್ರೆ ಜಯ ಜಯೇ ವಿಜಯ ವಿಠ್ಠಲನ ಪೌತ್ರೆ ಕಿಂಕರನ ಧ್ವನಿಗೆ ಕೊಡುಮತಿಯನು ಪಂಕಜನಾಭನ ಸೊಸೆ ಕಿಂಕರನ ಧ್ವನಿಗೆ ಕೊಡುಮತಿಯನು ಪಂಕಜನಾಭನ ಸೊಸೆಯೇ ಕಿಂಕರನ ಧ್ವನಿಗೆ ಕೊಡುಮತಿಯನು. ಇವನ್ನೆಲ್ಲ ನೋಡಿಕೊಂಡು ನಾನು ಹುಬ್ಬಳ್ಳಿಗೆ ಬಂದೆ. ಮತ್ತು ಮುಂದಿನ ಒಂದು ಪ್ರವಾಸದೊಳಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ಮಟ್ಟ ನಮಸ್ಕಾರ.